ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಚಾಮುಂಡಿ ಬೆಟ್ಟ ಮತ್ತು ವರುಣಾ ಲೇಕ್ ಆ್ಯಂಡ್ ಬಲ್ಮುರಿ ಎಡ್ಮುಡಿಗೆಲ್ಲ ಹೋಗೋಣ ಅಂದ್ಕೊಂಡಿದ್ದೀವಿ. ಸೊ ಇವತ್ತು ಕಂಪ್ಲೀಟ್ಲಿ ವಾಟರ್ ಗೇಮ್ಸ್ ಆಡೋಣ ಅಂತ. ನಿನ್ನೆ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗೋಕ್ಕಾಗಿಲ್ಲ. ಸೊ ಇವತ್ತು ಅಟ್ಲೀಸ್ಟ್ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಅದಾದಮೇಲೆ ವರುಣಾ ಲೇಕಲ್ಲಿ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ ಇದೆ, ದಟ್ ಈಸ್ ವಾಟರ್ ಸ್ಪೋರ್ಟ್ಸ್. ಸೊ ಅಲ್ಲೋಗಿ ವಾಟರ್ ಸ್ಪೋರ್ಟ್ಸ್ ಎಲ್ಲ ಆಡಿಕೊಂಡು ಅದಾದಮೇಲೆ ಬಲ್ಮುರಿ ಎಡ್ಮುಡಿ ಫಾಲ್ಸ್ಗೆ ಹೋಗಿ ಅಲ್ಲಿನೂ ಆಟ ಆಡಿಕೊಂಡು ಅದಾದಮೇಲೆ ವಿ ರಿಟರ್ನ್ ಬ್ಯಾಕ್ ಟು ಅವರ್ ಹೋಮ್ ಸ್ಟೇ. ಅರ್ಲಿ ಮಾರ್ನಿಂಗ್ ಬೇಗ ಎದ್ದು ನಾನು ರೆಡಿ ಆಗಿದ್ದೆ. ಹೇಗೆ ಕಾಣಿಸ್ತಿದ್ದೇನೆ ಅನ್ನೋದನ್ನ ಕಮೆಂಟ್ ಮಾಡಿ ಗೈಸ್. ಪಾಪ ನನ್ನ ತಂಗಿ ಅವಳೊಬ್ಳೆ ವೆಸಲ್ಸ್ ಎಲ್ಲ ವಾಶ್ ಮಾಡಿಕೊಂಡು ಅವಳೊಬ್ಳೆ ಮ್ಯಾಗಿ ಮಾಡ್ಕೊಳ್ತಾ ಇದ್ಲು. ನಿನ್ನೆ ನಮಗೆ ಟಿಫನ್ ಯಾಕೋ ಅಂದರೆ ಬ್ರೇಕ್ಫಾಸ್ಟ್ ನಮಗೆ ಎಲ್ಲಂದ್ರೆ ಎಲ್ಲೂ ಸೆಟ್ ಆಗಿಲ್ಲ. ದಟ್ ಈಸ್ ದ ರೀಸನ್ ನಾವು ಇವತ್ತು ಮ್ಯಾಗಿ ಮಾಡ್ಕೊತಾ ಇದ್ದೀವಿ. ಅಟ್ಲೀಸ್ಟ್ ಹೆಲ್ತ್ ಆದ್ರೂ ಚೆನ್ನಾಗಿರ್ಬೇಕಲ್ಲ. ನೆನ್ನೆ ತಿಂದಿದ್ದು ಎದೆ ಮೇಲೆ ಇತ್ತು, ಎಷ್ಟೊತ್ತಾದ್ರೂ ಹೋಗಿಲ್ಲ, ಅದಕ್ಕೋಸ್ಕರ ನಾವು ಮ್ಯಾಗಿ ಮಾಡ್ಕೊಂಡು ತಿಂದ್ವಿ. ಆಮೇಲೆ ನಾನು ಬ್ರೂನೋ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದೆ, ಒಂದು ಜೊತೆ ಆಟ ಆಡ್ಕೊಂಡಿದ್ದೆ. ಏನಾದ್ರು ಕೋಪಿಷ್ಟ ಡಾರ್ಲಿಂಗ್, ಅವನು ಯಾಕೋ ಬಂದೆ ನೀನು? ಗುಡ್ ಅಂದ ತಾನೆ, ಹೋಗು, ಬರಬೇಡ. ಓ ಓ ಓ ನಮ್ಮ ಪ್ರೀತಿ ತೋರಿಸುತ್ತೆ, ಇದು ಪ್ರೀತಿ. ಮಾಡ್ತಾ ಇದ್ದೀರಾ ಖುಷಿಯವ್ರೆ? ಮ್ಯಾಗಿ ಫೈನಲಿ ಮ್ಯಾಗಿ ಮಾಡಿದ್ಲು. ನಾವೆಲ್ಲ ತಿನ್ಕೊಂಡು ಹಾಗೆ ಸ್ವಲ್ಪ ಮಾತಾಡ್ಕೊಂಡಿದ್ವಿ. ನಮ್ಮ ತಾತನ ಜೊತೆನೂ ಮಾತಾಡ್ತಾ ಇದ್ವಿ ಫೋನಲ್ಲಿ. ಮಾತಾಡಿ ಮುಗಿಸಿದ್ವಿ, ಹೊರಟ್ವಿ, ಎಲ್ಲ ರೆಡಿ ಆದ್ವಿ. ಎಲ್ಲ ಹೋಗ್ತಿದ್ವಿ ಖುಷಿ ಈಗ. ಕನ್ಫ್ಯೂಷನ್ ಸ್ಟೇಟಾ? ಫೈನಲಿ ನಾವು ಚಾಮುಂಡಿ ಬೆಟ್ಟನ ರೀಚ್ ಆದ್ವಿ. ಅಲ್ಲೂ ಕೂಡ ಅಷ್ಟೇ, ವಿ ಹ್ಯಾವ್ ಅ ಸಪ್ರೇಟ್ ಪ್ಲೇಸ್ ಫಾರ್ ಪಾರ್ಕಿಂಗ್. ಆ ಪಾರ್ಕಿಂಗ್ ಮಾಡಬೇಕು ಅಂತಂದ್ರೆ ವಿ ಹ್ಯಾವ್ ಟು ಬೈ ಅ ಟಿಕೆಟ್ ಫಾರ್ ಇಟ್. ಅದನ್ನು ಟಿಕೆಟ್ನ ತಗೊಂಡು ಫೈನಲಿ ನಾವು ಪಾರ್ಕಿಂಗ್ ಇದತ್ರ ಹೋದ್ವಿ. ನೀಟಾಗಿ ಪಾರ್ಕ್ ಎಲ್ಲ ಮಾಡಿಬಿಟ್ಟು ಹೊರಟ್ವಿ. ಅಲ್ಲಿನೂ ಕೂಡ ಸುಮಾರು ಶಾಪಿಂಗ್ ಇತ್ತು. ನಾನು ಎಲ್ಲಾನು ನೋಡ್ಕೊಂಡು ಬರ್ತಾ ಇದ್ದೆ ನಿಧಾನಕ್ಕೆ. ಯಾಕಂದ್ರೆ ನಾವು ದರ್ಶನ ಅಂದ್ರೆ ತಾಯಿ ದರ್ಶನನ ಮುಗಿಸ್ಕೊಂಡು ರಿಟರ್ನ್ ಆಗುವಾಗ ಅಟ್ಲೀಸ್ಟ್ ವಿ ಕ್ಯಾನ್ ಪರ್ಚೇಸ್ ವಾಟ್ ಎವರ್ ಸಿ ಅಂತ ಅಂದ್ಬಿಟ್ಟು ನಮ್ಗೇನು ಇಷ್ಟ ಆಗುತ್ತೋ ಅದನ್ನೆಲ್ಲ ನಾವು ಬೈ ಮಾಡ್ಬೋದು ಆಮೇಲೆ ಅನ್ಕೊಂಡ್ವಿ. ಆಮೇಲೆ ಅಲ್ಲಿ ಹೋದ್ವಿ. ದೇವ್ರಿಗೆ ನಾವು ಮಡ್ಲಕ್ಕಿನೂ ಕೊಡ್ಬೇಕಿತ್ತು, ಅದನ್ನು ಕೊಟ್ಬಿಟ್ಟು ಇಲ್ಲಿ ಹೂವ ಮತ್ತೆ ತೆಂಗಿನಕಾಯಿ ಪೂಜೆಗೆ ಅದೆಲ್ಲಾನು ಇಸ್ಕೊಂಡ್ವಿ. ಆ ಒಂದು ಸೈಕಲ್ ಗ್ಯಾಪ್ ಅಲ್ಲಿ ನಾನು ಕೂಡ ಒಂದು ಚಿಕ್ಕ ಚಿಕ್ಕ ವಿಡಿಯೋನ ಮಾಡ್ಕೊಂತಾ ಇದ್ದೆ. ನಮ್ಮಮ್ಮ ಅಲ್ಲೂ ಬಾರ್ಗಿಂಗ್ ಮಾಡ್ತಾ ಇದ್ರು. ಬರೀ ಅಡ್ಕಾಯಿ ಒಂದಿಷ್ಟು ಹೂವ ಇಟ್ಟಿದ್ದೀರಾ, ಅದು ಚೆಂಡು ಹೂವ ಎಲ್ಲ ಇಟ್ಟಿದ್ದೀರಾ, ಇದಕ್ಕೆ ಇಷ್ಟೊಂದು ಕಾಸು ಹೇಳ್ತಿದ್ದೀರಾ ಅಂತ ಅಮ್ಮ ಹೇಳ್ತಾ ಇದ್ರು. ಫೈನಲಿ ಅಲ್ಲೂ ಬಾರ್ಗಿಂಗ್ ಮುಗಿಸ್ಕೊಂಡು ಬಂದ್ವಿ. ಅಲ್ಲಿ ಕೂಡ ಗಣಪತಿಯನ್ನ ಕುಣಿಸಿದ್ರು. ಗಣಪತಿ ದರ್ಶನ ಕೂಡ ಮಾಡ್ಕೊಂಡು ಅದಾದ್ಮೇಲೆ ನಾವು ಚಾಮುಂಡಿ ದರ್ಶನ ಮಾಡೋಣ ಅಂತ ಹೋದ್ವಿ. ಅಮ್ಮ ಯಾತಕ್ಕೆ ಪೂಜೆ ಸಾಮಾನ್ಗೆ ವೇಲ್ ಮುಚ್ಚಿದ್ದಾರೆ ಅನ್ನೋದಾದ್ರೆ, ಅಲ್ಲಿ ಕೋತಿಗಳು ಜಾಸ್ತಿ ಇರೋದ್ರಿಂದ ಕಿತ್ಕೊಂಡು ಹೋಗ್ಬಿಡುತ್ತೆ ಹೂವ ಆಗಿರ್ಬೋದು, ತೆಂಗಿನಕಾಯಿ ಆಗಿರ್ಬೋದು ಅಂತ. ಅದಕ್ಕೆ ಅಮ್ಮ ವೇಲನ್ನ ಕ್ಲೋಸ್ ಮಾಡಿದ್ರು ಪೂಜೆ ಸಾಮಾನ್ಗೆ. ಚಾಮುಂಡಿ ಬೆಟ್ಟ ನೋಡೋದೇ ಒಂದು ಅದ್ಭುತ. ನಾನು ಆಕ್ಚುಲಿ 2 years ಆದ್ಮೇಲೆ ಬರ್ತಿದ್ದೀನಿ. ಲಾಸ್ಟ್ ಇಯರ್ ಬರೋಣ ಅನ್ನೋದಾದ್ರೆ ನನಗೆ ಎಕ್ಸಾಮ್ಸ್ ಇತ್ತು, ಇಂಟರ್ನಲ್ಸ್ ಇತ್ತು, ಬರೋಕ್ಕಾಗಿಲ್ಲ. ನಮ್ಮಮ್ಮ, ನನ್ನ ತಂಗಿ, ನಮ್ಮ ಡ್ಯಾಡಿನೇ ಬಂದಿದ್ರು, ಸೊ ನಾನು ಬರೋಕ್ಕಾಗಿಲ್ಲ. ಸೊ ಈ ಇಯರ್ ಮತ್ತೆ ಬಂದಿದ್ದೀನಿ ನಾನು ದೇವ್ರ ದರ್ಶನ ಮಾಡೋದಕ್ಕೆ. ನಂಗೆ ಯಾಕೆ ಈ ಗಾಡೆಸಸ್ ತುಂಬಾ ಇಷ್ಟ ಅಂದಾದ್ರೆ, ಅಮ್ಮ ಯಾವಾಗ್ಲೂ ಹೇಳ್ತಿರ್ತಾರೆ ನೀನು ಮತ್ತೆ ಖುಷಿ ಇಬ್ರು ಚಾಮುಂಡೇಶ್ವರಿ ವರಪ್ರಸಾದ ಅಂತ. ಬಟ್ ಅದ್ ಯಾಕೆ ಅನ್ನೋದನ್ನ ಈಗ ಕೇಳಿಸ್ಕೊಳ್ಳಿ. ಅವಾಗ ನಾನು ಮೈಸೂರಲ್ಲಿ ಇದ್ದಿದ್ದೆಲ್ಲ, ಓದಿದ್ದು ಬೆಳೆದಿದ್ದೆಲ್ಲ ಇಲ್ಲೇನೆ. ಸೊ ಹಂಗಾಗಿ ಅವಾಗ ನಾನು ಆಷಾಢಕ್ಕೆ ಬಂದಾಗ ಚಾಮುಂಡೇಶ್ವರಿ ತಾಯಿಗೆ ಅರಸ್ಕೊಂಡಿದ್ದೆ. ಏನಂತ? ನಂಗೆ ಹೆಣ್ಮಕ್ಳು ತುಂಬಾ ಇಷ್ಟ. ಸೊ ಇಬ್ರು ಹೆಣ್ಮಕ್ಳು ಬೇಕಂತ ಅರಸ್ಕೊಂಡಿದ್ದೆ. ಹಂಗಾಗಿ ನೀವು ಇಬ್ರು ಹೆಣ್ಮಕ್ಳೇ ಹುಟ್ಟಿದ್ರಿ.
ಚಾಮುಂಡೇಶ್ವರಿ ವರಪ್ರಸಾದ ಅಂತ ಅದನ್ನೇ ನಾನು ನಿಮ್ಗೆ ಹೇಳೋದು. ಓ ಸರಿ ಸರಿ, ಓಕೆ ಡನ್. ನಾವು ಬಂದಿದ್ದು ವೀಕ್ ಡೇಸ್ ಅಲ್ಲೇ, ಆದ್ರೂ ಸ್ವಲ್ಪ ರಶ್ ಇತ್ತು. ಪೂಜೆಗೆ ತೆಂಗಿನಕಾಯಿನ ಬೇರೆ ಓಡಿಸ್ಕೋಬೇಕಿತ್ತು. ಅಲ್ಲಿ ಪೂಜೆಗೆ ತೆಂಗಿನಕಾಯಿ ಓಡಿಸ್ಕೊಂಡು ಅದಾದ್ಮೇಲೆ ನಾವು ಒಳಗ್ ಹೋದ್ವಿ. ಇನ್ನೊಂದೇನು ಅದ್ಭುತ ಅಂತ ಅಂದ್ರೆ ನಮ್ಮ ಚಾಮುಂಡಿ ದೇವ್ರ ದರ್ಶನ ಮಾಡೋದಕ್ಕೆ ಒಳಗಡೆನೆ ಬಿಟ್ಬಿಟ್ರು. ಅದ್ ಸ್ವಲ್ಪ ಖುಷಿ ಆಯ್ತು ನಮ್ಗೆ. ಸ್ಲೈಟ್ ಆಗಿ ವಿಡಿಯೋ ಮಾಡ್ಕೊಂಡಿದೀನಿ, ಯಾರಿಗೂ ಗೊತ್ತಾಗದೆ ಇರೋ ತರ ನೋಡ್ಬೋದು ನೀವು. ಅದಾದ್ಮೇಲೆ ನಾವು ದರ್ಶನ ಮುಗಿಸ್ಕೊಂಡು ಆಚೆ ಬಂದ್ವಿ. ಅಲ್ಲೂ ಕೂಡ ನಾವು ಒಂದು ಚಾಮುಂಡೇಶ್ವರಿ ಸ್ಮಾಲ್ ಒಂದು ಫೋಟೋ ತರ, ಅದೊಂದು ಏನದು ಲ್ಯಾಮಿನೇಟೆಡ್ ಆಗಿರೋ ಫೋಟೋ, ಅದನ್ನ ತಗೊಂಡ್ವಿ. ಅಲ್ಲಿಂದ ಬರ್ತಾ ಒಂದ್ ತೆಂಗಿನಕಾಯಿ ಹಾಕ್ಬಿಟ್ಟೆ ನಾನು, ಕೋತಿಗಳಿಗೆ ಪಾಪ ತಿನ್ಕೊಳ್ಳಿ ಅಂತ. ಅದು ಹತ್ರ ಹೋಗಕ್ ಭಯ ಆಯ್ತು, ಅದಕ್ಕೆ ದೂರದಿಂದಾನೇ ಹಾಕ್ಬಿಟ್ಟೆ. ಅದಾದ್ಮೇಲೆ ನಾವು ಹೋಗುವಾಗ ನೋಡ್ಕೊಂಡಿದ್ವಲ್ಲ ಏನೇನ್ ಬೇಕು ನಮ್ಗೆ ಅಂತ. ಯೂಶಲಿ ಗರ್ಲ್ಸಿಗೆ ಜಾಸ್ತಿ ಇಷ್ಟ ಆಗೋದೆ ಹ್ಯಾಂಡ್ ಪರ್ಸಸ್. ಸೊ ನಾನ್ ಪರ್ಸ್ನ ಪರ್ಚೇಸ್ ಮಾಡಿದೆ. 3 ಪರ್ಸ್ನ ಪರ್ಚೇಸ್ ಮಾಡಿದ್ವಿ ನಾನು. ಅದ್ರಲ್ಲಿ ನಂಗೆ ತುಂಬಾ ಇಷ್ಟ ಆಗಿದೆ ಅಂದ್ರೆ ವೈಟ್ ಪರ್ಸ್ ನಂಗೆ ತುಂಬಾ ಇಷ್ಟ ಆಯ್ತು. ಅದಾದ್ಮೇಲೆ ಅಮ್ಮ ಇಲ್ಲಿ ಹೆಡ್ ಶೇಕ್ ಆಗ್ತಿರೋ ಬುದ್ಧ ಅದೊಂದು ತಗೊಂಡ್ರು ಅಮ್ಮ, ಅದು ಕಾರಲ್ಲಿ ಇಕ್ಕೋಕೆ ಅಂತ. ಸೊ ತಗೊಂಡ್ವಿ ಅಲ್ಲಿ. ಇದೇ ವೈಟ್ ಪರ್ಸ್ ನಂಗೆ ತುಂಬಾ ಇಷ್ಟ ಆಗಿದ್ದು. ನಾನು ಹಠ ಮಾಡಿ ತೆಗಿಸ್ಕೊಂಡೆ ಅಮ್ಮನ ಹತ್ರ ಬೇಕೇ ಬೇಕು ಅಂತ. ಈಗ ಚಾಮುಂಡೇಶ್ವರಿ ದೇವ್ರ ದರ್ಶನ ಮಾಡಿದ್ದಾಯ್ತು. ಅದಕ್ಕೆ ನಾವು ಇವಾಗ ವರುಣಾ ಲೇಕ್ಗೆ ಹೋಗ್ತಾ ಇದ್ದೀವಿ. ಲೈಕ್ ಎಲ್ಲ ಸ್ಪೋರ್ಟ್ಸ್ ಆಕ್ಟಿವಿಟಿ ಆಡೋಣ ಅಂತ. ಆ್ಯಕ್ಚುಲಿ ನಮ್ಮ ಪ್ಲಾನ್ ಇದ್ದಿದ್ದು ಮತ್ತೆ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಹೋಗಿ ಅಲ್ಲಿ ಡ್ರೆಸ್ ಚೇಂಜ್ ಮಾಡಿ ವಾಟರ್ ಸ್ಪೋರ್ಟ್ಸಿಗೆ ಯಾವ ಥರ ಡ್ರೆಸ್ ಬೇಕೋ ಅದನ್ನು ಹಾಕೊಂಡು ಹೋಗ್ಬೇಕು ಅಂತ. ಬಟ್ ಇಲ್ಲಿ ಬಂದು ನೋಡಿದ್ರೆ ನಮ್ಮ ರೂಮಿಗೂ ಚಾಮುಂಡಿ ಬೆಟ್ಟಕ್ಕೂ ತುಂಬ ಫಾರ್ ಡಿಸ್ಟೆನ್ಸ್ ಇದೆ, ಅರೌಂಡ್ 25 ಕಿಲೋಮೀಟರ್ಸ್ ಆ ಥರ ಇದೆ. ಅದಕ್ಕೆ ಪದೇ ಆ ಥರ ಹೋಗೋಕ್ಕಾಗಲ್ಲ, 25 ಕಿಲೋಮೀಟರ್ಸು, ಇಟ್ಸ್ ಅ ವೇಸ್ಟ್ ಆಫ್ ಟೈಮ್ ಅಂತ ಅಪ್ಪ ಹೇಳಿದ್ರು. ಅದಕ್ಕೆ ಇದೇ ಡ್ರೆಸ್ಸಲ್ಲೇ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿ ಕೂಡ ಮುಗಿಸ್ಕೊಂಡು ನಮ್ಮ ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಹೋಗ್ತೀವಿ. ಫೈನಲಿ ವಿ ಹ್ಯಾವ್ ರೀಚ್ಡ್ ವರುಣಾ ಲೇಕ್. ಆ್ಯಕ್ಚುಲಿ ಈ ಲೇಕ್ ನಮಗೆ ಆಚೆ ಕಡೆಗೆ ಕಾಣಿಸುತ್ತೆ, ರೋಡ್ಗೆನೆ ಕಾಣಿಸುತ್ತೆ, ತುಂಬ ಆ್ಯಕ್ಟಿವಿಟೀಸ್ ಇದೆ ಅನ್ನೋ ಥರ. ಇವತ್ತು ವೀಕ್ ಡೇಸ್ ಆಗಿರೋದ್ರಿಂದ ಅಷ್ಟು ಜನ ಇರಲಿಲ್ಲ, ಅಷ್ಟು ಜನ ಅಲ್ಲ, ಇನ್ಫ್ಯಾಕ್ಟ್ ಜನನೇ ಇರಲಿಲ್ಲ. ನಾವು ಫೈನಲಿ ರಿಟರ್ನ್ ಆಗೋ ಟೈಮ್ಗೆ ಸ್ವಲ್ಪ ಪೀಪಲ್ಸ್ ಬರ್ತಾ ಇದ್ರು. ಆಗ ಕೇರಳದಿಂದ ಬಂದಿದ್ರು ಅವರು. ಸೊ ಅವ್ರು ಬರ್ತಾ ಇದ್ರು. ನಾವು ಆ್ಯಕ್ಚುಲಿ ತುಂಬ ಬೇಗ ಹೋಗಿದ್ವಿ, 11:30 ಆಲ್ಮೋಸ್ಟ್ 11:30ಗೆಲ್ಲ ಅಲ್ಲಿದ್ವಿ. ಬಟ್ ಆ್ಯಕ್ಚುಲಿ ಅವ್ರು ಹೇಳಿದ್ದು 1 o'clock ಆಫ್ಟರ್ನೂನ್ ಸೆಕ್ಷನ್ ಜಾಸ್ತಿ ಇರ್ತಾರೆ ಅಂತ. ಫೈನಲಿ ಹೋದ್ವಿ. ಕಾಸ್ಟ್ ಎಲ್ಲದು ಜಾಸ್ತಿನೇ ಇದೆ. ಅವ್ರು ಏನು ಮಾಡ್ಬೋದಿತ್ತು ಅಂದರೆ ಒಂದು 2-3 ಆಕ್ಟಿವಿಟೀಸ್ ಒಟ್ಟಿಗೆ ಇಟ್ಟು ದೇ ಕುಡ್ ಹ್ಯಾವ್ ಡನ್ ಕಾಂಬೋ ಆಫರ್ಸ್, ಆ ಥರ ಮಾಡ್ಬೋದಿತ್ತು ಕಾಂಬೋ ಆಫರ್ಸ್. ಬಟ್ ಅವ್ರು ಆ ಥರ ಮಾಡಿಲ್ಲ. ವ್ಯಾರ್ ಇಟ್ ಈಸ್ ನಾಟ್ ವರ್ತ್ ಫಾರ್ ಮನಿ ಅನ್ನೋ ಥರ ಅನಿಸ್ತು ನನಗೆ. ಸೊ ಫೈನಲಿ ನಾವು ಟಿಕೆಟ್ ತಗೊಂಡ್ವಿ. ಒಂದು ಆಕ್ಟಿವಿಟಿ ಆದರೂ ಮಾಡ್ಕೊಳ್ಳೋಣ, ಒಂದು ಆಕ್ಟಿವಿಟಿ ಆದರೂ ಮುಗಿಸೋಣ ಅಂತ. ಫೈನಲಿ ನಾವು ತಗೊಂಡಿರೋ ಆಕ್ಟಿವಿಟಿ ಬಂದು ಸ್ಪೀಡ್ ಬೋಟ್. ಸೇಫ್ಟಿ ಮೆಷರ್ಸ್ ಎಲ್ಲ ತಗೊಂಡಿದ್ರು, ಏನೇನು ಸೇಫ್ಟಿ ಮೆಷರ್ಸ್ ಬೇಕೆಲ್ಲ ತಗೊಂಡಿದ್ರು. ಸೊ ನೀವು ಇಲ್ಲಿ ನೋಡ್ಬೋದು, ಸೋ ಮೆನಿ ಆಕ್ಟಿವಿಟೀಸ್ಗೆ ಅದಕ್ಕೆ ಬೇಕಾಗಿರೋಂಥ ವೆಹಿಕಲ್ಸ್ ಅಂತ ಏನಂತೀರಾ ಅಥವಾ ಬೋಟ್ಸ್ ಅಂತ ಏನಂತೀರಾ ಅದೆಲ್ಲ ಇತ್ತು. ನಾವು ತಗೊಂಡಿದ್ದು ಸ್ಪೀಡ್ ಬೋಟ್. ಸೊ ಸ್ಪೀಡ್ ಬೋಟ್ಗೆ ಹೋಗೋಣ ಅಂತ ಅಂದ್ಬಿಟ್ಟು ನಾವು 4 ಜನ ರೆಡಿಯಾಗಿ ಹೋದ್ವಿ ಅಲ್ಲಿಗೆ. ಫೈನಲಿ ಸ್ಪೀಡ್ ಬೋಟಿಂಗ್ ಮುಗಿಸ್ಕೊಂಡು ಆಚೆ ಬಂದ್ವಿ. ಅಲ್ಲಿ ನೀವು ನೋಡ್ಬೋದು 5 ಮೆಂಬರ್ಸ್ ಬಾಯ್ಸ್ ಏನೋ ಬಂದಿದ್ರು ಕೇರಳದಿಂದ. ಅವ್ರು ಈಗ ಹೋಗ್ತಿದ್ರು ಒಳಗೆ. ವರುಣಾ ಲೇಕ್ ಏನೋ ಚೆನ್ನಾಗೇ ಇತ್ತು. ಆಲ್ ದ ಆಕ್ಟಿವಿಟೀಸ್ ವಾಸ್ ಆಲ್ಸೋ ಗುಡ್. ನಾವ್ ತಗೊಂಡಿದ್ದು ಸ್ಪೀಡ್ ಬೋಟಿಂಗ್ ತುಂಬಾ ಚೆನ್ನಾಗಿತ್ತು, ಸುಳ್ಳು ಯಾಕೆ ಹೇಳ್ಬೇಕು, ಚೆನ್ನಾಗಿತ್ತು. ಬಟ್ ದ ಕಾಸ್ಟ್ ಈಸ್ ಎಲ್ಲೋ ಒಂದ್ ಕಡೆ ಸ್ವಲ್ಪ ಹೈ ಅಂತ ಅನ್ಸುತ್ತೆ. ಬೇರೆದಕ್ಕೆಲ್ಲ ಲೈಕ್ 450s ಎಲ್ಲ ಇದೆ. ಹಾಗೆ ನೋಡಿದ್ರೆ ನಾವೆಲ್ಲ ಗೇಮು ಆಡ್ಬೇಕು ಅಂತಂದ್ರೆ ಮೇ ಬಿ ಇಟ್ ಕಾಸ್ಟ್ ಅರೌಂಡ್ 3000 2000 ಚೇಂಜ್ ಆಗುತ್ತೆ. ಅದ್ ಬದಲು ನಾವ್ ಯಾಕೆ ನಮ್ಮ ಮನೆ ಹತ್ರ ವಂಡರ್ಲಾಗೆ ಹೋಗ್ಬಾರ್ದು? ವಂಡರ್ಲಾಗ್ ಹೋದ್ರೆ ಯು ಹ್ಯಾವ್ ಆಲ್ಸೋ ಎಲೆಕ್ಟ್ರಿಕ್ ಗೇಮ್ಸ್ ಇದೆ, ವಾಟರ್ ಗೇಮ್ಸ್ ಇದೆ, ಎಲ್ಲಾನು ಇದೆ. ಅಲ್ಲಿ ವರ್ತ್ ಅನ್ಸುತ್ತೆ ಆಸ್ ಕಂಪೇರ್ಡ್ ಟು ದಿಸ್, ಅಲ್ಲಿ ವರ್ತ್ ಅನ್ಸುತ್ತೆ ನನಗೆ. ಬಟ್
ಇಲ್ಲಿ ಒಂಥರ ಎಂಜಾಯ್ ಮಾಡೋದಕ್ಕೂ ಚೆನ್ನಾಗೂ ಇರುತ್ತೆ. ಇಟ್ಸ್ ಓಪನ್ ಲೇಕ್ ಅಲ್ವಾ, ಚೆನ್ನಾಗೂ ಇರುತ್ತೆ ಎಂಜಾಯ್ ಮಾಡೋದಕ್ಕೆ. ಬಟ್ ಸ್ವಲ್ಪ ಕಾಸ್ಟ್ ಹೈ ಆಯ್ತು, ಅದು ಸ್ವಲ್ಪ ರೆಡ್ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ. ವೀಕೆಂಡ್ ಆಗಿರೋದ್ರಿಂದ ಆಮೇಲೆ ವೀಕೆಂಡ್ ಇಲ್ವಲ್ಲ, ವೀಕೆಂಡ್ ಇದ್ರೆ ಜನ ಜಾಸ್ತಿ ಇರ್ತಾರಂತೆ, ಸೊ ಜೋಶ್ ಇರುತ್ತೆ. ನಾವ್ ಹೋದಾಗ ಯಾರು ಇದ್ದಿಲ್ಲ, ನಾವೇ ಫಸ್ಟ್ ಹೋಗಿದ್ದು. ಅಲ್ಲ ಆಟ ಆಡ್ಕೊಂಡು ನಾವ್ ರಿಟರ್ನ್ ಆಗುವಾಗ ಒಂದ್ ಕಾರಲ್ಲಿ ಆಲ್ಮೋಸ್ಟ್ ಒಂದು 5 to 6 ಮೆಂಬರ್ಸ್ ಬಾಯ್ಸ್ ಬಂದ್ರು. ಅವ್ರು ಅದನ್ನೇ ಹೇಳ್ತಾ ಇದ್ರು, ವಾಚ್ಮನ್ ಅಂಕಲ್, ಇಲ್ಲ ನೀವೇ ಫಸ್ಟ್, ಆಕ್ಚುಲಿ ಇದು ಇಲ್ಲಿ ಸ್ಪೋರ್ಟ್ಸ್ ಆಕ್ಟಿವಿಟಿ ಸ್ಟಾರ್ಟ್ ಆಗೋದೇ ಆಲ್ಮೋಸ್ಟ್ 12 ಮೇಲೆ ಅಂತ. ನಾವು 11:30ಗೆಲ್ಲ ಹೋಗಿದ್ವಿ, ಸೊ ಯಾರು ಇರ್ಲಿಲ್ಲ. ಜನ ಇದ್ರೆ ಸ್ವಲ್ಪ ಜೋಶ್ ಬರುತ್ತೆ ಆಟ ಆಡ್ಬೇಕು ಅಂತ. ನಾವೇ ಇದ್ರೆ ಹೆಂಗೆ ಅನ್ಸುತ್ತೆ, ಎಂಜಾಯ್ ಮಾಡ್ಬೇಕು ಅಂತಾನೆ ಅನ್ಸಲ್ಲ. ಬಟ್ ಓಕೆ, ಫೈನಲಿ ಯಾರಾದ್ರೂ ಮೈಸೂರಿಗೆ ಬಂದ್ರೆ ವರ್ಣಾ ಲೇಕ್ ನ ಒಂದ್ಸಲಿ ವಿಸಿಟ್ ಮಾಡ್ಕೊಂಡು ಹೋಗಿ, ಚೆನ್ನಾಗಿದೆ ಆಕ್ಟಿವಿಟೀಸ್. ವರುಣಾ ಲೇಕ್ ಅಲ್ಲಿ ಎಲ್ಲಾ ಆಕ್ಟಿವಿಟೀಸ್ ಮುಗಿಸ್ಕೊಂಡ್ ಬರೋಸತ್ತಿಲಿ ನಾನು ಹೊಟ್ಟೆ ಒಳಗೆ ಎಲ್ಲ ಹಿಲಿ ಸಿಂಹ ಎಲ್ಲ ಓಡಾಡ್ತಾ ಇತ್ತು. ಸೊ ತುಂಬಾ ಹಸ್ವಾಗ್ತಾ ಇತ್ತು. ನಾವು ಹೋಟೆಲ್ ಮೈಸೂರು ಹಾಲಿಡೇಸ್ಗೆ ಬಂದ್ವಿ ಊಟ ಮುಗಿಸ್ಕೊಂಡು ಹೋಗೋಣ ಅಂತ ಹೇಳಿ. ತುಂಬಾ ಚೆನ್ನಾಗೇ ಇತ್ತು, ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ಅದಾದ್ಮೇಲೆ ಊಟದ ಟೇಸ್ಟ್ ಆಗಿರ್ಬೋದು ಎಲ್ಲ ಚೆನ್ನಾಗಿತ್ತು. ನೀವು ಇಫ್ ಇನ್ ಕೇಸ್ ಮೈಸೂರ್ಗೆ ಏನಾದ್ರು ಹೋದ್ರೆ ಒಂದ್ಸಲಿ ಈ ಹೋಟೆಲ್ನು ವಿಸಿಟ್ ಮಾಡಿ. ಯು ಹ್ಯಾವ್ ಅ ಅನ್ಲಿಮಿಟೆಡ್ ಲಂಚ್, ಏನ್ ಬೇಕು ಅನ್ಲಿಮಿಟೆಡ್ ಹಾಕ್ಸ್ಕೊಂಡು ತಿನ್ಬೋದು. ಚೆನ್ನಾಗಿತ್ತು ಊಟ ಮಾತ್ರ. ಸೊ ನೀವೇನಾದ್ರೂ ಮೈಸೂರ್ಗೆ ಹೋದ್ರೆ ಯು ಒನ್ಸ್ ವಿಸಿಟೆಡ್. ನಾವು ಹಾಗೆ ರ್ಯಾಂಡಮ್ ವಿಡಿಯೋಸ್ನ ಕ್ಯಾಪ್ಚರ್ ಮಾಡ್ಕೊಂಡು ಕೂತ್ಕೊಂಡ್ವಿ, ನಾನು ನನ್ನ ತಂಗಿ. ಅವಳ ಸ್ಪ್ಯಾಕ್ಟಿಕಲ್ಸ್ ಎಲ್ಲ ನಾನು ಇಸ್ಕೊಂಡು ಹಾಕೊಳ್ತಾ ಇದ್ದೆ. ಫೈನಲಿ ಅವ್ರು ಸರ್ವ್ ಮಾಡೋ ರೀತಿ ಕೂಡ ಅಷ್ಟೇ ತುಂಬಾ ಅದ್ಭುತವಾಗಿತ್ತು. ಕ್ಲೀನ್ ಆಗಿ ನೀಟಾಗಿ ಗ್ಲೌಸಸ್ ಹಾಕೊಂಡು ದೇ ವರ್ ಸರ್ವಿಂಗ್. ಖುಷಿ ಆಯ್ತು. ಸೊ ಇಷ್ಟು ಊಟಗಳನ್ನ ಸರ್ವ್ ಮಾಡಿದ್ರು ಅವರು. ನೀವು ನೋಡ್ಬಹುದು ಏನೇನು ಊಟನ ಸರ್ವ್ ಮಾಡಿದ್ದಾರೆ ನಮ್ಗೆ ಅಂತ ಹೇಳ್ಬಿಟ್ಟು. ಸಾರು ಅಷ್ಟೇ, ಯು ಹ್ಯಾವ್ 4 to 5 ತರ ಸಾರಿತ್ತು. ಅಂದ್ರೆ ಡಿಫ್ರೆಂಟ್ ಸಾಂಬಾರ್ಸ್ ಇತ್ತು. ಪಪ್ಪು ಸಾರಿತ್ತು, ರಸಮ್ ಇತ್ತು, ಆಮೇಲೆ ತರಕಾರಿ ಸಾರಿತ್ತು, ಇನ್ನ ಬೇರೆ ಬೇರೆ ತರ ಸಾರಿತ್ತು, ಮೊಸರನ್ನನೂ ಇತ್ತು, ಪಕೋಡ ಇತ್ತು, ಎಲ್ಲ ಇತ್ತು. ಫೈನಲಿ ನಾವು ಅಲ್ಲಿ ಊಟ ಮುಗಿಸ್ಕೊಂಡು ನಾವು ಬಲ್ಮುರಿಗೆ ಬಂದ್ವಿ. ಎಡ್ಮುರಿಗೆ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ಬಲ್ಮುರಿಗೆ ಬಂದ್ವಿ. ಅಲ್ಲಿ ಸ್ವಲ್ಪ ಆಟ ಆಡೋಣ ಅಂತ ಹೇಳ್ಬಿಟ್ಟು ನಾನು ತುಂಬ ರಿಕ್ವೆಸ್ಟ್ ಮಾಡ್ತಿದ್ದೆ ನನ್ನ ತಂಗಿಗೆ, ಬಾರೆ ಪ್ಲೀಸ್. ಅವಳು ಬರಲ್ಲ, ನಾನು ಪ್ಲೀಸ್ ಬಾ, ನಾನು ಒಬ್ಳೆ ಹೇಗೆ ಇಳಿನಿ ಅಂತ. ನಾನು ಅಟ್ಲೀಸ್ಟ್ ನಮ್ಮ ಡ್ಯಾಡಿ ಆದರೂ ಬಂದರೆ ನಾನು ಅಟ್ಲೀಸ್ಟ್ ಇಳಿತೀನಿ ನೀರೊಳಗೆ. ನಂಗೆ ಫಸ್ಟೇ ನೀರು ಅಂದರೆ ತುಂಬ ಇಷ್ಟ. ನೀರು ನೋಡಿದ್ರೆ ನಂಗೆ ಜಂಪ್ ಮಾಡಬೇಕು ಅನಿಸುತ್ತೆ. ಏನು ಮಾಡಲಿ, ಅದಕ್ಕೆ ನನಗೆ ತುಂಬ ಇಷ್ಟ. ನಾನು ರಿಕ್ವೆಸ್ಟ್ ಮಾಡಿದೆ, ಯಾರು ಬರ್ತಾಯಿಲ್ಲ. ನಾನು ಆಯಿತು ಬಿಡು, ಯಾರು ಬರಲ್ಲ, ನಾನು ಹೋಗಲ್ಲ ಅಂತ ಕೂತ್ಕೊಂಡಿದ್ದೆ. ಫೈನಲಿ ನಮ್ಮಪ್ಪ ಬಂದರು. ಅವ್ರು ಇಳಿದ್ಮೇಲೆ ನಾನು ಇಳಿದೆ. ಅಲ್ಲಿ ನೋಡ್ಬೋದು ನೀವು, ತುಂಬಾ ಮೀನಿತ್ತು. ನನ್ನ ತಂಗಿ ಪಾಪ ಮೀನಿದೆ ಅಂದ್ಬಿಟ್ಟೆ ಭಯ ಪಡ್ತಿದ್ಲು ಇಳಿಯಕ್ಕೆ. ಮೀನಿದೆ, ಕಚ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಇಳಿತೀನಿ. ಫೈನಲಿ ನಮ್ ಡ್ಯಾಡಿ ಹೇಳಿದ್ರು, ನಾನು ಇಳ್ದೆ. ನಾನೇನ್ ಹೇಳ್ದೆ ಅಂದ್ರೆ, ನೀವೇನಂದ್ರಿ ವಾಟರ್ ಆಕ್ಟಿವಿಟೀಸ್ ಕರ್ಕೊಂಡ್ ಬರ್ತೀನಿ, ವಾಟರ್ ಅಲ್ಲಿ ಆಟ ಆಡಿಸ್ತೀನಿ ಅಂದ್ರೆ ತಾನೆ. ಯಾರು ಇಳಿತಿಲ್ಲ, ನಾನು ಇಳಿದ, ನನಗೆ ಗೊತ್ತಿಲ್ಲ. ನೆಕ್ಸ್ಟ್ ಡೇ ನನಗೆ GRS ಕರ್ಕೊಂಡು ಹೋಗಿ ಅಂತ ಕುತ್ಕೊಂಡೆ. ಅದಕ್ಕೆ ಬೇಡ ಬಾ ಇಳಿಸ್ತೀನಿ ಬಾ ಅಂದ್ಬಿಟ್ಟು ನಮ್ ಡ್ಯಾಡಿ ಫೈನಲಿ ಇಳಿದ್ರು. ಕೊನೆಗೆ ನಾನು ಇಳ್ದೆ. ಒಂದ್ ಸ್ವಲ್ಪ ಹೊತ್ತು ನೀರಲ್ಲಿ ಆಟ ಆಡ್ಕೊಂಡು. ಆಕ್ಚುಲಿ ಏನ್ ಗೊತ್ತಾ, ಇವಾಗ ಟ್ರಿಪ್ಗೆ ಹೋಗಿದ್ದೀವಿ ಅಂದ್ರೆ ಬರೀ ದೇವಸ್ಥಾನ ಸುತ್ಕೊಂಡಿದ್ರೆ ಅದ್ ಹೇಗೆ ಟ್ರಿಪ್ ಅಂತ ಅನ್ಸ್ಕೊಳುತ್ತೆ. ನಾವೇನ್ ಟೆಂಪಲ್ ರನ್ ಮಾಡ್ತಾ ಇದೀವಿ, ಇಲ್ಲ ತಾನೆ. ಅಟ್ಲೀಸ್ಟ್ ಒಂದ್ ಸ್ವಲ್ಪ ಎಂಜಾಯ್ಮೆಂಟ್ ಅನ್ನೋದು ಬೇಡವಾ? ನಾನು ಟ್ರಿಪ್ಗೆ ಹೋದ್ರೆ ನಾನು 100% ನಂಗೆ ನೀರ್ ಬೇಕೇ ಬೇಕು, ನಾನು ನೀರಲ್ಲಿ ಆಟ ಆಡ್ಲೇಬೇಕು, ಹಾಗೆ ನಂಗೆ ಕಂಪ್ಲೀಟ್ ಟ್ರಿಪ್ ಅಂತ ಅನ್ಸೋದು. ಸೊ ಫೈನಲಿ ನೀರೊಳಗೆ ಇಳ್ದೆ. ಅಟ್ಲೀಸ್ಟ್ ನನ್ಗೆ ಗೊತ್ತಿಲ್ಲ, ನಾನು 1 hour ಆಟ ಆಡ್ತೀನೋ 2 hours ಆಟ ಆಡ್ತೀನೋ ಬೇಡ ನನ್ಗಿದು. ಒಟ್ಟು ನಾನು ನೀರಲ್ಲಿ ಅಟ್ಲೀಸ್ಟ್ ಒಂದು 5 minutes ಆದ್ರೂ ಆಟ ಆಡ್ಬೇಕು. ಆಗ ನಂಗೆ ಟ್ರಿಪ್ ಇಟ್ಸ್ ಕಂಪ್ಲೀಟ್ ಅಂತ ಅನ್ಸುತ್ತೆ. ಇಲ್ಲಾಂದ್ರೆ ಟ್ರಿಪ್ ಕಂಪ್ಲೀಟ್ ಅಂತ ಅನ್ಸಲ್ಲ ನಂಗೆ. ಫೈನಲಿ ನನ್ನ ತಂಗಿನೂ ಆಟ ಮಾಡಿ ಅವಳನ್ನೂ ಇಳಿಸ್ಕೊಂಡ್ವಿ. ಅವಳು ಇಳಿಯೋಕೆ ಭಯ ಪಡ್ತಾ ಇದ್ಲು, ಇಲ್ಲ ನನಗೆ ಕಾಲಿಟ್ಟಕ್ತಿಲ್ಲ ಅಂತ. ಫೈನಲಿ ಅಪ್ಪನೇ ಬಂದು ಅವಳನ್ನ ಇಳಿಸ್ಕೊಂಡು ಕರ್ಕೊಂಡೋದ್ವಿ. ಅವಳು ನೋಡಿದ್ರೆ ಬ್ರಾಸ್ಲೆಟ್ ಎಲ್ಲ ಕಳ್ಕೊಂಡ್ಲು ನೀರೊಳಗಡೆ. ಅಂದ್ರೆ ಡೂಪ್ಲಿಕೇಟ್, ಅಂದ್ರೆ ಏನಂತಾರೆ, ಪ್ಲಾಸ್ಟಿಕ್ ಬರುತ್ತಲ್ಲ, ಅದನ್ನು ಸಿಕ್ತು ಫೈನಲ್ ಆಗಿ. ಅಲ್ಲೇ ಕಲ್ಲು ಹತ್ರನೇ ಬಿದ್ದಿತ್ತು ಕೆಳಗಡೆ. ತುಂಬಾ ಕಲ್ಲಿತ್ತು ನೀರೊಳಗಡೆ, ನಡೆಯೋದಕ್ಕೆ ಕಷ್ಟ ಆಗ್ತಾ ಇತ್ತು ಅಲ್ಲಿ. ಫೈನಲಿ ಅದನ್ನು ಅಪ್ಪನೇ ಹುಡ್ಕೊಂಡ್ ಕೊಟ್ರು. ಅಲ್ಲಿ ಸ್ವಲ್ಪ ಆಟ ಆಡ್ಕೊಂಡು ಫೈನಲಿ ನಾವು ನೀರಲ್ಲಿ ಆಟ ಆಡ್ಕೊಂಡು ಎದ್ವಿ ಮೇಲೆ ನೀರಿಂದ. ನಾವ್ ಇನ್ನೊಂದ್ ಜೊತೆ ಕ್ಲಾತ್ಸು ತಗೊಂಡೋಗಿಲ್ಲ, ಏನೂ ಇಲ್ಲ. ನಾವು ಪ್ಲಾನ್ ಇದ್ದಿದ್ದೇ ಬೇರೆ, ಆಗಿದ್ದೇ ಬೇರೆ. ಫೈನಲಿ ಓಕೆ, ಅದೇ ಹಂಗೆ ಕುತ್ಕೊಂಡ್ವಿ ಕಾರೊಳಗೆ. ಸ್ವಲ್ಪ ಬಿಸಿಲಲ್ಲಿ ಕುತ್ಕೊಂಡು ಆಚೆ, ಅದಾದ್ಮೇಲೆ ನಾವು ಕಾರೊಳಗೆ ಕುತ್ಕೊಂಡ್ವಿ. ನಾನು ಇವಾಗ ಬ್ರಾಸ್ಲೆಟ್ ತೋರಿಸ್ತೀನಿ ನೋಡಿ ನನ್ನ ತಂಗಿದು.
ಅದೇ ಬ್ರಾಸ್ಲೆಟನ್ನೇ ಅವಳು ಕಳ್ಕೊಂಡಿದ್ದು. ಸೊ ನೀವು ನೋಡ್ಬೋದು ನೋಡಿ, ಅದೇ ವೈಟ್ ಟ್ರಾನ್ಸ್ಪರೆಂಟ್ ಏನಿದೆ ಅದೇ ಬ್ರಾಸ್ಲೆಟ್ ಅವಳು ಕಳ್ಕೊಂಡಿದ್ದು. ಫೈನಲಿ ಬರ್ತಾ ನಾವು ಒಂದು ಬುಟ್ಟಿ ಅಂಗಡಿನ ನೋಡಿದ್ವಿ. ಇಲ್ಲಿ ತುಂಬಾ ಇಷ್ಟ ಆಯಿತು. ನನಗೆ ಒಂದು ಬುಟ್ಟಿ ತೊಗೋಬೇಕಂತ ಆಸೆ ಇತ್ತು. ಇಲ್ಲಿ ತುಂಬ ಡಿಫ್ರೆಂಟ್ ಟೈಪ್ಸ್ ಆಫ್ ಐಟಮ್ಸ್ ಇತ್ತು. ಸೊ ನಮಗೆ ಯಾವುದು ನೆಸೆಸಿಟಿ ಅನಿಸ್ತು ನಾವು ಅದನ್ನು ಮಾತ್ರ ಬೈ ಮಾಡಿದ್ವಿ. ನಾವೊಂದು ಬಾತುಕೋಳಿ ಕೂಡ ತೊಗೊಂಡ್ವಿ, ಅದರೊಳಗೆ ಕೋಳಿ ಮೊಟ್ಟೆ ಇಡೋದಕ್ಕೋಸ್ಕರ. ಸೊ ಫೈನಲಿ ಎಲ್ಲನೂ ಪರ್ಚೇಸ್ ಮಾಡಿದ್ವಿ. ವಿ ಗೇವ್ ಅರೌಂಡ್ 1450 ಅನಿಸುತ್ತೆ ನಾವು ಕೊಟ್ಟಿದ್ದು. ಫೈನಲಿ ನಾವು ಸರ್ವಿಸ್ ಅಪಾರ್ಟ್ಮೆಂಟ್ಗೆ ಬಂದ್ವಿ. ಅಲ್ಲಿ ಈ ಡೋರ್ ಓಪನ್ ಆಗ್ತಿರ್ಲಿಲ್ಲ. ಫೈನಲಿ ನಾನು ಆಚೆಯಿಂದ ಹೋಗಿ ಹೆವಿ ಸ್ಟ್ರೆಂತ್ ಕೊಟ್ಟು ಡೋರ್ನ ಓಪನ್ ಮಾಡಿದೆ. ಫೈನಲಿ ನಾವು ಅದೆಲ್ಲ ಓಪನ್ ಮಾಡಿದ್ವಿ. ಆಮೇಲೆ ನಾನು ಎಲ್ಲ ತೋರಿಸ್ತೀನಿ ನೋಡಿ ಹೇಗಿದೆ ಈ ಮೇನ್ ರೋಡ್, ಅಂದರೆ ಈ ಒಂದು ಸಂಧಿಯಿಂದ ಹೋದರೆ ಹೆಂಗೆ ಕನೆಕ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು. ಅಷ್ಟು ಚೆನ್ನಾಗಿದೆ. ಭ್ರೂಣಸಿರಿಗಂತೂ ಫುಲ್ ಹ್ಯಾಪಿನೆಸ್. ನಾನು ಹೆಂಗೆ ಕಂಡಿಡ್ಕೊಂಡ್ರೆ ಹಿಂಗೆ ಹೋದರೆ ನಾನು ಆ್ಯಕ್ಚುಲಿ ಬಟ್ಟೆ ಒಣಗಾಕೋಣ ಅಂತ ಇಲ್ಲಿ ಕಾಂಪೌಂಡ್ ಮೇಲೆ ಒಣಗಾಕ್ತಿದ್ದೆ. ಒಣಗಾಕುವಾಗ ನಾನು ಇಲ್ಲಿ ಏನಿದೆ ಅಂತ ನೋಡೋಕ್ಕೆ ಬಂದಾಗ ಇಟ್ ವಾಸ್ ಓಪನ್. ಇಲ್ಲಿ ಡೋರು, ಸೊ ಅದು ರಿವರ್ಸ್ ಬ್ಯಾಕ್ ಸೈಡ್ ಹೋಗ್ಬೋದು. ಸೊ ಅದಾದಮೇಲೆ ಕಾಫಿ ಬ್ರೇಕ್ ತೊಗೊಂಡ್ವಿ. ನಾನು ಅಮ್ಮ ನನ್ನ ತಂಗೆಲ್ಲ ಕಾಫಿ ಬ್ರೇಕ್ ತೊಗೊಂಡ್ವಿ. ಅದಾದಮೇಲೆ ನಾನು ನಮ್ಮ ಡ್ಯಾಡಿ ನಮ್ಮ ಬ್ರೂನೋನ ಕರ್ಕೊಂಡು ಆಚೆ ಹೋದ್ವಿ. ಯಾಕಂದರೆ ಪಾಪ ಅವನು ಬೆಳಗ್ಗೆಯಿಂದ ಮನೆಯಲ್ಲೇ ಇದ್ದಾನಲ್ವ, ಸ್ವಲ್ಪ ಅವನಿಗೂ ಮೈಂಡ್ ಫ್ರೆಶ್ ಆಗುತ್ತೆ ಅಂತ ಹೇಳಿಬಿಟ್ಟು ಆಚೆ ಕರ್ಕೊಂಡು ಬಂದ್ವಿ. ಸಿರಿನೂ ಕರ್ಕೊಂಡು ಬರ್ತಾಯಿದ್ವಿ, ಬಟ್ ಅವಳು ತುಂಬ ತರಲೆ ಅಂದರೆ ತರಲೆ. ಅವಳು ಸಿರಿಗೆ ಮೇನ್ ರೋಡ್ಗೆ ಹಾಗೆ ಓಡಿ ಹೋಗ್ತಾಳೆ. ಬಟ್ ಬ್ರೂನೋ ಅಂದರೆ ಅವ್ನು ಡೀಸೆಂಟಾಗಿರ್ತಾನೆ ಅವನು. ಸೊ ನಾವು ಅವನ್ನೇ ಕರ್ಕೊಂಡು ಬಂದ್ವಿ ಆಚೆ. ಅದಾದಮೇಲೆ ನಾವು ಮೈಸೂರಲ್ಲಿ ಏನು ಬುದ್ಧ ತೊಗೊಂಡಿದ್ವಲ್ಲ, ಶೇಕಿಂಗ್ ಬುದ್ಧ, ಸೊ ಅದು ಕೂಡ ನಾನು ನೋಡ್ತಾ ಕೂತ್ಕೊಂಡಿದ್ದೆ. ಬ್ರೂನೋ ಅಂತೂ ಆ ಕಡೆ ಹತ್ತೋದು ಈ ಕಡೆ ಹತ್ತೋದು ಮಾಡ್ತಿದ್ದ. ಹೊಸ ಕಾರ್ ಅನ್ನೋದು ಅವನಿಗೆ ಏನೂ ಫೀಲೇ ಇಲ್ಲ, ಎಲ್ಲ ಹಾಳು ಮಾಡ್ತಾಯಿದ್ದ ಸ್ಕ್ರ್ಯಾಚ್ ಮಾಡಿ. ಫೈನಲಿ ಅಪ್ಪ ಇದು ಏನದು ಬಿಸ್ಕೆಟ್ಸು ಮತ್ತು ಶುಗರು, ಕಾಫಿ ಪೌಡರ್ ಎಲ್ಲ ತಗೊಳ್ತಾ ಇದ್ರು ದಿನಸಿ ಅಂಗಡಿನಲ್ಲಿ. ಅದನ್ನು ಕೂಡ ಅವ್ನು ನೋಡ್ತಾ ಕೂತಿದ್ದ. ನಾನು ಆ ಗ್ಯಾಪಲ್ಲಿ ಕಾರಲ್ಲಿ ಏನೇನಿದೆ ಅನ್ನೋದನ್ನು ನಾನು ನೋಡ್ತಾ ಇದ್ದೆ. ಬಿಕಾಸ್ ನಾನು ಕಂಪ್ಲೀಟಾಗಿ ನೋಡಿರಲಿಲ್ಲ ಏನಿತ್ತು ಏನಿರಲಿಲ್ಲ ಅಂತ ಹೇಳಿಬಿಟ್ಟು. ಬಿಕಾಸ್ ನಾನು ಟ್ರಿಪ್ಗೆ ಬಂದಿಲ್ಲ. ಫಸ್ಟ್ ತೊಗೊಂಡಾದಾಗ ನಮ್ಮ ತಾತ ಅಜ್ಜಿ ಮತ್ತು ನಮ್ಮ ಅಪ್ಪ ಅಮ್ಮ ಎಲ್ಲ ಮಂತ್ರಾಲಯಕ್ಕೆ ಹೋಗಿದ್ದರು. ನಾನು ಎಕ್ಸಾಮ್ಸ್ ರೀಸನ್ಸಿಂದ ನಾನು ಹೋಗೋಕ್ಕೆ ಆಗಿಲ್ಲ. ಸಾರಿ, ನಾನು ವಾಯ್ಸ್ ಓವರ್ ಕೊಡುವಾಗ ನನ್ನ ಬ್ರೂನೋ ತುಂಬ ಬಾರ್ಕ್ ಮಾಡ್ತಿದ್ದಾನೆ, ತುಂಬ ಬೊಗಳ್ತಾ ಇದ್ದಾನೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಸೊ ಫೈನಲಿ ನಾನು ಎಲ್ಲ ಚೆಕ್ ಮಾಡ್ದೆ ಕಾರಲ್ಲಿ ಏನೇನಿದೆ ಅಂತ ಅಂದ್ಬಿಟ್ಟು. ಅದಾದಮೇಲೆ ನಾನು ನಮ್ಮ ಡ್ಯಾಡಿ ಎಲ್ಲ ನಮ್ಮ ಬ್ರೂನೋನ ಆಚೆ ಕರ್ಕೊಂಡು ಸ್ವಲ್ಪ ಮೇನ್ ರೋಡಲ್ಲಿ ವಾಕ್ ಮಾಡಿಸ್ತಾ ಇದ್ವಿ. ಹಾಗೆ ಅವತ್ತಿನ ಡೇ ಕಂಪ್ಲೀಟ್ ಆಯಿತು. ನೈಟ್ ನಾನ್ ವೆಜ್ ಊಟನೇ ಮುಗಿಸ್ಕೊಂಡ್ವಿ. ಅದಾದಮೇಲೆ ನೈಟೆಲ್ಲ ಮುಗೀತು. ನೆಕ್ಸ್ಟ್ ಡೇ ಹೊರಡೋದಕ್ಕೆ ಎಲ್ಲನೂ ಪ್ಯಾಕ್ ಮಾಡ್ಕೊಂಡ್ವಿ. ಸೊ ಪ್ಯಾಕಿಂಗ್ ಮಾಡಿರೋ ವಿಡಿಯೋನ ನಾನು ಇವಾಗ ತೋರಿಸ್ತೀನಿ ನೋಡಿ. ಸೊ ಎಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ವಿ. ಬ್ರೂನೋ ಸಿರಿಗೆಲ್ಲ ಊಟ ಮಾಡಿಸಿ ಅವ್ರನ್ನ ರೆಡಿ ಇಟ್ಕೊಂಡ್ವಿ. ನಾವು ಮಾತ್ರ ಎಲ್ಲ ಪ್ಯಾಕ್ ಮಾಡ್ಕೋತಿದ್ವಿ. ನಾವು ಬ್ರೇಕ್ಫಾಸ್ಟ್ ಕೂಡ ಮಾಡಿರಲಿಲ್ಲ. ಯಾಕೆ ಅಂದರೆ ನಮಗೆ ಏನೋ ಗೊತ್ತಿಲ್ಲ, ಮೈಸೂರಲ್ಲಿ ಬ್ರೇಕ್ಫಾಸ್ಟ್ ಸೆಟ್ಟೇ ಆಗಿಲ್ಲ. ಫೈನಲಿ ಎಲ್ಲೂ ಸೆಟ್ ಆಗಿಲ್ಲ ಬ್ರೇಕ್ಫಾಸ್ಟು. ಸೊ ನಾವು ಬ್ರೇಕ್ಫಾಸ್ಟ್ನ ನಾವು ಇದು ಬಿಡ್ದಿ ತಟ್ಟೆ ಇಡ್ಲಿಯಲ್ಲೇ ತಿನ್ನೋಣ, ಬಿಡ್ದಿಯಲ್ಲಿ ತಿನ್ನೋಣ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಸೊ ನಾವು ಫೈನಲಿ ಹೊರಟ್ವಿ ಮೈಸೂರಿಂದ. ಎಲ್ಲರೂ ಒಂದೊಂದು ಪ್ಯಾಂಡಿ ಟ್ಯಾಬ್ಲೆಟನ್ನು ತೊಗೊಂಡಿದ್ವಿ. ಯಾಕೆ ಅಂದರೆ ತುಂಬ ಗ್ಯಾಸ್ಟ್ರಿಕ್ ಆಗಿತ್ತು. ಸೊ ಒಂದು ಪ್ಯಾಂಡಿ ಟ್ಯಾಬ್ಲೆಟ್ ತೊಗೊಂಡ್ವಿ. ಫೈನಲಿ ನಾವು ಬಿಡ್ದಿಗೂ ಬಂದ್ವಿ. ಅಲ್ಲಿ ತಟ್ಟೆ ಇಡ್ಲಿ ಎಲ್ಲ ತಿಂದ್ಕೊಂಡು, ದೋಸೆ ಎಲ್ಲ ತಿಂದ್ಕೊಂಡು ಮನೆಗೆ ರಿಟರ್ನ್ ಆದ್ವಿ. ಇನ್ನೊಂದು ಏನಂದರೆ ನಮ್ಮಮ್ಮ ನನ್ನ ಡಾಲ್ನ ಕ್ಲೀನ್ ಮಾಡುವಾಗ ಕಿತ್ತಾಕ್ಬಿಟ್ಟಿದ್ರು. ಸೊ ನಾನು ಹೇಳಿದೆ, ನೀವು ಕಿತ್ತಾಕಿದ್ರೆ ತಾನೇ ಕೊಡಿಸ್ಬೇಕು ನ್ಯೂ ಡಾಲ್ ಅಂತ ಹೇಳಿ ಅಮ್ಮನ ಹತ್ರ ಆಟ ಮಾಡಿ ಡಾಲ್ ಕೂಡ ತೆಗೆಸ್ಕೊಂಡೆ. ನನಗೆ ಡಾಲ್ಸ್ ಅಂದರೆ ತುಂಬ ಇಷ್ಟ. ಸೊ ನಾನು ಡಾಲ್ಸ್ನ ಪರ್ಚೇಸ್ ಮಾಡಿದೆ. ನಾನು ಈ ಬ್ಲೂನ ತಗೊಂಡೆ. ನನ್ನ ತಂಗಿ ಸ್ಮಾಲ್ ಬ್ಲೂ ಡಾಲ್ ಮತ್ತು ಒಂದು ಪಿಂಕ್ ಡಾಲನ್ನು ಪರ್ಚೇಸ್ ಮಾಡಿಕೊಂಡ್ಳು. ಫೈನಲಿ ಡಾಲ್ಸ್ ಎಲ್ಲ ಪರ್ಚೇಸ್ ಆಯಿತು. ಫೈನಲಿ ನಾವು ನಮ್ಮ ಬ್ಯಾಂಗ್ಳೂರ್ನೂ ರೀಚ್ ಆದ್ವಿ, ನಮ್ಮ ಮನೆಯೂ ರೀಚ್ ಆದ್ವಿ. ಏನು ಒಂದಂದರೆ ಟ್ರಿಪ್ಪೆಲ್ಲ ಮಾಡ್ಕೊಂಡು ಬರೋದೊಂದಾದರೆ ಈ ಒಂದು ಕ್ಲೀನಿಂಗ್ ಇದೆಯಲ್ಲ, ಇಟ್ ಈಸ್ ಅ ವೆರಿ ಬಿಗ್ಗೆಸ್ಟ್ ಟಾಸ್ಕ್ ಅಂತ ಹೇಳ್ಬೋದು. ಇದಿಷ್ಟು ಕ್ಲೀನ್ ಮಾಡೋದೇ ಒಂದು ದೊಡ್ಡ ಟಾಸ್ಕ್ ನಮಗೆ. ಫೈನಲಿ ಅದನ್ನು ಎಲ್ಲ ಕ್ಲೀನ್ ಮಾಡ್ಕೊಂಡ್ವಿ. ಈ ನಮ್ಮ ಬ್ಯಾಂಗ್ಳೂರ್ ಟು ಮೈಸೂರು ಟ್ರಿಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಡೂ ಶೇರ್, ಕಮೆಂಟ್, ಸಬ್ಸ್ಕ್ರೈಬ್. ಲವ್ ಯು ಆಲ್. ಕೀಪ್ ಸಪೋರ್ಟಿಂಗ್ ಮೀ. ಬಾಯ್ ಬಾಯ್. ಥ್ಯಾಂಕ್ ಯು.